ನಾವು ಬಂದು 20-25 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಆಯ್ತಾ, ನಾವು ಬಾಡಿಗೆ ಮನೇಲೇ ಇದ್ದಿದ್ದು. ಬಾಡಿಗೆ ಮನೇಲಿ ಇದ್ದಿದ್ದರಿಂದ ಹೆಂಗೆ ಕೂಲಿಯನ್ನೆಲ್ಲ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದ್ದೋ. ಇವರು ನಮಗೆ ಆಶ್ವಾಸನ ಕೊಟ್ಟರು, ಗೌರ್ಮೆಂಟಿಂದ ಮನೆ ಕಟ್ಟಿಸ್ಕೊಡ್ತೀವಿ ನಿಮಗೆ ಕಮ್ಮಿ ದರದಲ್ಲಿ ಅಂತ. ಆಯ್ತಾ, 7-8 ವರ್ಷ ಆಗೋಯ್ತು. ಇವಾಗ ನಾವು 1 ಲಕ್ಷ ದುಡ್ಡು ಕಟ್ಟಿದ್ದು. ನಮ್ಮ ಒಡವೆಗಳೆಲ್ಲ ಮಾರಿ ಮಟ್ಟಿ ಆ ಟೈಮಲ್ಲಿ ಬೇರೆಯವರು ಇದ್ದರು. ನಮಗೇನೋ ಬೇಗ ಬರುತ್ತಲ್ಲ, ಮನೆ ಆಗಿದೆ ಎಲ್ಲ ಕೊಡ್ತಾರೆ ಅಂತೇಳಿ ತಿಳ್ಕೊಂಡಿದ್ದು. ಹಾಗಾಗಿ ಅವರು ಇವಾಗ ಇನ್ನೊಬ್ರು ಓದ್ತಾರೆ, ಡಿಲೇ ಆಗ್ತಲೇ ಇದೆ ಇದು ಮುಂದಕ್ಕೆ. ಒಬ್ಬೊಬ್ರು ಅವರು ಫಸ್ಟ್ ಬಂದರು 6 ಲಕ್ಷ 5 ಲಕ್ಷ ಅಂದರು. ಇವಾಗ 6 ಲಕ್ಷ 7 ಲಕ್ಷ 8 ಲಕ್ಷ 10 ಲಕ್ಷ ಅಂತಾರೆ. ಆಯ್ತಾ, ಹಾಗಾಗಿ ಇವಾಗ 12 ಲಕ್ಷ ಅಂತಾರೆ. 12 ಲಕ್ಷಕ್ಕೆ ಬಡ್ಡಿ ಬೇರೆ ಕಡೆ ಗೌರ್ಮೆಂಟ್ ಇಲ್ದಾನೆ, ಬ್ಯಾಂಕ್ ಇಲ್ದಾನೆ ಪ್ರೈವೇಟ್ ಬ್ಯಾಂಕಿಗೆ ಕೊಡ್ತಾ ಇದ್ದಾರೆ. ಬಡವ್ರ ಬಗ್ರು ಎಲ್ಲಿಂದ ಹೋಗ್ತಾರೆ? ನಾನು ಸರ್ವಸಾಧಾರಣ ಒಂದು ಅಟೆಂಡರ್ ಕೆಲಸ ಮಾಡೋಳು, ಕೂಲಿ ಕೆಲಸ ಕಾಲೇಜಲ್ಲಿ ದಿನಗೂಲಿ ಕೆಲಸ ಮಾಡೋಳು ನಾನು. ನನ್ನ ಹೆಸರು ಅನ್ಸೂಯ ಅಂತ ಹೇಳಿ, ಹಾಸನ ತಾಲೂಕು ಹೆಣ್ಮಗಳು ನಾನು. ಆಯ್ತಾ, ನಾವು ಬಂದು 30 ವರ್ಷ ಆಗಿತ್ತು. ನಾವು ಹೆಂಗ ಬದಿಕೊಂಡು ಹೋಗ್ತಾ ಇದ್ದೋ. ಇವ್ರು ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಯಾಕೆ ನಮ್ಗೆ ಈ ತರ ಮೋಸ ಮಾಡಿ ಇಷ್ಟು ವರ್ಷ ಡಿಲೇ ಮಾಡಿದ್ರು? 1 ಲಕ್ಷ ಬಡ್ಡಿ ಏನಾಯ್ತು? ಆ ಬಡ್ಡಿ ಏನಾಗೋಯ್ತು? 1 ಲಕ್ಷಕ್ಕೆ ಬಡ್ಡಿ 5 ವರ್ಷ ಆಯ್ತು. ಹಾಗಾಗಿ ನಮ್ಗೆ ಕರೆಂಟಿಂದಾಗ್ಲಿ ನೀರಿಂದಾಗ್ಲಿ ಸೌಲಭ್ಯ ಹೆಂಗೆ ಒಂದು ಮನೆಗೆ ಇವಾಗ ಒಂದು ಬಡತನ ಕಟ್ಕೊಡ್ತೀನಿ ಅಂದ್ರೂ ಕೂಡ ಯಾವ ರೀತಿ ಕಟ್ಕೊಡ್ತೀವಿ ಆ ಥರ ಕಟ್ಕೊಡ್ಬೇಕು. ಲೋನ್ ಕೊಟ್ಟು ನಾವು ಒಂದು ಇದಾಗಿ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಟ್ಟಕ್ಕಾಗಲ್ಲ. ಅದು ಹೆಂಗೆ ಕಟ್ಬೇಕಂದ್ರೆ ಒಂದು ಮನೆಗೆ ಒಂದು ಫ್ಯಾಮಿಲಿಗೆ ಹೆಂಗೆ ಇರ್ತಾರೆ ನಾವು ಕಟ್ಕೊಳ್ಳೋದಾದ್ರೂ ಹೇಗಿರುತ್ತೆ ಆ ಥರ ಮಾಡಿ ಕೊಟ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಆಯ್ತಾ, ನಾವೆಲ್ಲ ಬಡವರೇ ಇರೋದು ಇಲ್ಲೆಲ್ಲ. ಯಾರು ಗೌರ್ಮೆಂಟ್ ಅವ್ರು ಯಾರು ಇಲ್ಲ ಇಲ್ಲಿ, ಪ್ರತಿಯೊಬ್ರು ನಾವು SC/ST ಜನಗಳೇನೆ. ಆಯ್ತಾ, ಜಾತಿ ಬಗ್ಗೆ ನಾವು ಹೇಳ್ಬಾರ್ದು, ಆದ್ರೂ ನಾವು ಹೇಳ್ತಾ ಇದೀವಿ. ನಾವು ಬಂದು 30 ವರ್ಷದಿಂದ ಕಷ್ಟಪಟ್ಟಿರೋದು ನಮಗೆ ಗೊತ್ತು, ದೇವ್ರಿಗೆ ಗೊತ್ತು. ಅಷ್ಟು ಕಷ್ಟಪಟ್ಟಿದ್ದೀವಿ. ಒಂದು ಮನೆಗೆ 4,000 - 6,000 ರೂಪಾಯಿ 2 ಜನ ಮನ್ಗಕ್ಕಾಗಲ್ಲ, ಕೂರಕ್ಕಾಗಲ್ಲ, ಅಷ್ಟು ಬಾಡಿಗೆ ಕಟ್ಟಬೇಕು ನಾವು. ಈ ಕಡೆ ಮಕ್ಳುಗಳ್ನ ನೋಡ್ಬೇಕು, ಈ ಕಡೆ ಗಂಡದಿರು 1 ದಿವಸ ಹೋದ್ರೆ 9 ದಿವಸ ಕೂಲಿ ಇಲ್ಲ. ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆದರೆ ದಯವಿಟ್ಟು ಸರ್ಕಾರಕ್ಕೆ ಒಂದು ಕೈ ಮುಗಿದು ಕೇಳ್ಕೊತೀನಿ, ನಮ್ಗೆ ಆದಷ್ಟು ಬೇಗ ನಮಗೆ ಮನೇನ ಬೇಗ 5-6 ತಿಂಗಳೊಳಗಡೆ ನಮಗೆ ದೊರಸ್ಕೊಟ್ಟು ಎಲ್ಲ ಮನೆಯೆಲ್ಲ ರೆಡಿ ಆದಮೇಲೆ ನಮಗೊಂದು ನೋಟಿಸ್ ಕೊಟ್ಟಾದ್ಮೇಲೆ ನಾವು ಮನೆಗಳು ನೋಡ್ತೀವಿ. ನಮ್ಗೆ ಇಷ್ಟ ಆಗಬೇಕು, ಇಷ್ಟ ಆಗೋ ರೀತಿಲಿ ನೀವು ಕಟ್ಕೊಡ್ಬೇಕು ಮನೇನ. ಸುಮ್ಮನೆ ಹೆಂಗೆ ಕಟ್ಬಿಟ್ಟು ಅದೆಲ್ಲ ಮಾಡಬೇಡ್ದು. ಮಾಡಿದ್ರೂ ಇಂಥವ್ರು ಕೊಟ್ಟರು ಇಂಥವ್ರು ಇದು ಅಂತ ನಾವು ಸತ್ರು ಕೂಡ ನಮ್ಮ ಮಕ್ಳ ಕಾಲಕ್ಕೆ ನಿಮ್ಗೊಂದು ಹೆಸರು ಇರ್ತದೆ. ದಯವಿಟ್ಟು ಇದೊಂದು ಸರ್ಕಾರದಲ್ಲಿ